ಲಕ್ಷ್ಮಿ ಅವರ ದೊಡ್ಡ ಮಗಳು ತನ್ನ ಮಕ್ಕಳ ಸಂಗಡ ಲಕ್ಷ್ಮಿ ಮನೆಗೆ ಬಂದಾಗ ಆಟ ಆಡುವಾಗ ಭುಜ ಹುಳುಕಿ ತುಂಬ ಒದ್ದಾಡುವಾಗ ಆ ಮನೆಯ ಕೆಲಸದವಳು ಅಮ್ಮವ್ರೆ ಶಾಂತಪ್ಪ ಐಸಿರಿ ಅಂತ ಇದ್ದಾರೆ, ಅವರ ಹತ್ತಿರ ಕರೆದುಕೊಂಡು ಹೋಗಿ, ಬೇಗ ಗುಣ ಆಗುತ್ತೆ. ಆಗ ವೃಷಭ, ಏ ಬೇಡ, ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋಣ, ಅಕ್ಕ ನಡಿ ಹೋಗೋಣ. ಸೀತಾ ಮಾತನಾಡಿ, ವೃಷಭ ಅಕ್ಕ ಸಿರ್ಸಿಯಲ್ಲಿ ಗಂಡನ ಮನೆ, ಗಂಡ ಬಿಸ್ನೆಸ್ ಮ್ಯಾನ್, ತಂದೆಯನ್ನು ನೋಡಲು ತವರು ಮನೆಗೆ ಬಂದಿರುವ. ಏನೋ ಮಕ್ಕಳು, ಏನೋ ಬರೀ ಏನಾದರೂ ಮಾಡಿಕೊಳ್ಳೋದೇ ಕೆಲಸ, ಬಾ ಹೋಗೋಣ. ಆಗ ಲಕ್ಷ್ಮಿ, ಈ ಹಾಸ್ಪಿಟಲ್ ಬೇಡ, ಕಮಲ ಮನೆ ಕೆಲಸದವಳು ಹೇಳಿದಂಗೆ ಐಸಿರಿ ಮನೆಗೆ ಕರೆದುಕೊಂಡು ಹೋಗಿ ಬೇಗ ಆರಾಮಾಗುತ್ತೆ. ಆಗ ಕಮಲ ಸಹ, ಹೌದು ಸೀತಕ್ಕ, ನಿಜವಾಗ್ಲೂ ಬೇಗ ಗುಣ ಆಗುತ್ತೆ, ಬೇಕಿದ್ರೆ ಇವತ್ತೇ ಈ ಕೈನ ಮಿಸ್ಕಲ್ ಆಡಲಿಕ್ಕೆ ಬರುವಂಗೆ ಮಾಡ್ತಾರೆ, ಅಷ್ಟು ಪವರ್ ಇದೆ ನೋಡಿ, ಚೆಕ್ ಮಾಡಿ. ಆಗ ಲಕ್ಷ್ಮಿ, ಹ್ಞೂ ಪಾಪು, ಅಲ್ಲೇ ಹೋಗು, ಏನಾಗೋಲ್ಲ, ಅವರು ಆಯಿಲ್ ಮಸಾಜ್ ಮಾಡಿ ಆರಾಮ ಮಾಡ್ತಾರೆ. ಹ್ಞೂ ಸರಿ, ಇನ್ನೂ ಹಳೆ ಪದ್ಧತಿಯಲ್ಲೇ ಇರು ನೀ, ಯಾವಾಗ ಬದಲಾಗ್ತೀಯೋ ಎನ್ನುತ್ತಾ ಸೀತಾ ವೃಷಭ ಸಚಿನ್ ಸೀತನ ಮಗ ಕಾರಲ್ಲಿ ಕಮಲ ಹೇಳಿದ ಅಡ್ರೆಸ್ಗೆ ಬರುವರು. ಅಲ್ಲಿಗೆ ಬಂದಾಗ ಅದು ಪಾರು ಮನೆ ಆದಾಗ, ಅಕ್ಕ ನಿನ್ನೆ ಇಲ್ಲಿ ಬಂದಿದ್ದೆ, ಅದೇ ಅಮ್ಮನಿಗೆ ಸಹಾಯ ಮಾಡಿದ ಹುಡುಗಿ ಮನೆ ಇದೆ. ಸರಿ, ಈಗ ಬಾ, ಏನೋ ತುಂಬ ಚೆನ್ನಾಗಿದ್ದಾಳೆ ಅಂತ ಹೇಳ್ತಿದ್ಲು ಅಮ್ಮ. ಗೀತಾ ನಾನು ನೋಡ್ತೀನಿ ಎನ್ನುತ್ತಾ ಬಾಗಿಲ ಬಳಿ ನಿಂತು ಬಾಗಿಲು ಬಡಿದಾಗ, ಪಾರು ಯಾರು? ಅದು ಶಾಂತಪ್ಪ ಐಸಿರಿ ಅನ್ನೋರ ಮನೆ ಇದೇನಾ? ಹುಡುಕಿದಕ್ಕೇನೋ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದರು, ನನ್ನ ಮಗನ ಕೈ ನೋವಾಗಿದೆ, ಅದಕ್ಕೆ ಒಳಗೆ ಕರೆದುಕೊಂಡು ಬನ್ನಿ ನಿಮ್ಮ ಮಗನ ಎಂದು ಪಾರು ಬಾಕ್ಸ್ ತೆಗೆದುಕೊಳ್ಳಲು ಒಳಗೆ ಹೋಗೋಳು. ಆಗ ವೃಷಭ್ ಸಚಿನ್ ಕರೆ ತಂದು ಒಳಗೆ ಕೂಡಿಸಿದಾಗ ಪಾರು ಅವನಿಗೆ, ಅಪ್ಪು ಈ ಶರ್ಟ್ ತೆಗಿತೀಯಾ? ಅಕ್ಕ ಎಂದು ಸೀತಾ ಸಹಾಯದಿಂದ ಶರ್ಟ್ ತೆಗೆದು ಆಯಿಲ್ ಹಚ್ಚಿ ಮಸಾಜ್ ಮಾಡುವಾಗ ನೋವಿಗೆ ಮುಖ ಕಿರಿದು ಮಾಡಿದಾಗ ಪಾರು, ನಿನ್ನ ಹೆಸರು? ಸಚಿನ್. ಓ ಹೌದಾ, ಎಷ್ಟನೇ ತರಗತಿ? ಅಂದರೆ, ಓ ತಾವು ಕನ್ನಡ ಮೀಡಿಯಮ್ ಅಲ್ವಾ? ಇಂಗ್ಲೀಷ್ ಮೀಡಿಯಮ್ಮಾ? ಹಾಗಾದರೆ ಇಂಗ್ಲೀಷ್ ತುಣುಕು ಅಂತ ಆಯಿತು. ತುಣುಕು ಅಂದರೆ ಪೀಸ್ ಅಂತ ಅರ್ಥ. ಈಗ ಯಾವ ಸ್ಟ್ಯಾಂಡರ್ಡ್? ನಾನು 7th ಸ್ಟ್ಯಾಂಡರ್ಡ್. ಕೈ ಗೋಡೆಗೇಡು, ಸ್ವಲ್ಪ ಸ್ವಲ್ಪವೇ ಮೇಲೆ ಸರಿಸುತ್ತಾ ಹೋಗು. ಹ್ಞೂ ಅಕ್ಕ ಎಂದು ಪಾರು ಹೇಳಿದಂತೆ ಮಾಡಿದಾಗ ಸ್ವಲ್ಪ ಮೇಲೆ ಎತ್ತಿ ಮತ್ತೆ ನೋವಿಗೆ, ಅಕ್ಕ ಇಷ್ಟೇ ಬರೋದಾ? ಮುಂದೆ ನೋವು ಆಗುತ್ತೆ, ಇನ್ನು ಸ್ವಲ್ಪ ಮಸಾಜ್ ಮಾಡ್ತಾ ಹೋಗ್ತೀನಿ, ಬರುತ್ತೆ, ನೀನು ನನ್ನ ಮಾತು ಕೇಳ್ತಾ ಪ್ರಯತ್ನ ಪಡು, ಹೋಗು. ಹ್ಞೂ ಅಕ್ಕ. ಈಗ ನೀನು ಇಂಗ್ಲೀಷ್ ಮೀಡಿಯಮ್, ಆ ಸ್ಕೂಲಿಗೆ ಒಂದು ಕನ್ನಡ ಮೀಡಿಯಮ್ ಹುಡುಗ ಬರ್ತಾನೆ, ಅವನಿಗೆ ನಿನ್ನ ಹೆಸರು ಹೇಳು ಅಂದಾಗ ಆ ಹುಡುಗ ನನ್ನ ಹೆಸರು ಸೂರ್ಯಪ್ರಕಾಶ್ ಅಂತ ಹೇಳ್ತಾನೆ. ಆಗ ಮಿಸ್ ಅದನ್ನು ಇಂಗ್ಲೀಷ್ನಲ್ಲೇ ಹೇಳೋ ಹೇಳಿದಾಗ ಆ ಹುಡುಗ ಮೈ ನೇಮ್ ಇಸ್ ಸನ್ಲೈಟ್ ಅಂತ ಹೇಳ್ತಾನೆ. ಆಗ ವೃಷಭ ಜೋರಾಗಿ ನಗುವಾಗ ಪಾರು ತಿರುಗಿ ಅವನನ್ನು ನೋಡಿ ಶಾಕ್ ಆದಾಗ ಸಚಿನ್ ಪಾರು ಕೈ ಹಿಡಿದು, ಮಾಮ ಅದರಲ್ಲಿ ನಗುವಂಥದ್ದು ಏನಿದೆ ಎಂದಾಗ ವೃಷಭ, ಹಲೋ ಸಚಿನ್, ಸೂರ್ಯಪ್ರಕಾಶ್ ಅನ್ನೋದನ್ನು ಸನ್ಲೈಟ್ ಅಂತ ಹೇಳ್ತಾನೆ, ಅದನ್ನು ಸಹ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದ್ದಾನೆ, ಗ್ರೇಟ್ ಅಲ್ವಾ? ಓ ಹೌದಲ್ವಾ ಎಂದು ನಗುವಾಗ ಪಾರು ಎಚ್ಚೆತ್ತು. ಈಗ ಕೈ ಸ್ವಲ್ಪ ಮೇಲೆ ಸರಿಸುತ್ತಾ ಹೋಗು. ಹ್ಞೂ ಅಕ್ಕ ಎಂದು ಮೇಲೆ ಸರಿಸುತ್ತಾ, ಈಗ ನೋವು ಕಡಿಮೆ ಆಯಿತಾ? ಸರಿ ತಡಿ, ಇದನ್ನು ಕಟ್ತೀನಿ ಎಂದು ರಟ್ಟಿನ ಹಾಳೆ ಇಟ್ಟು ತೆಳುವಾದ ಬಟ್ಟೆ ಸುತ್ತುವಳು. ಇದನ್ನು 15 ದಿನ ಆದಮೇಲೆ ತೆಗೆದು ಬಿಡು, ಮತ್ತು ಆಮೇಲೆ ಬಾ, ಆವಾಗೊಮ್ಮೆ ಮಸಾಜ್ ಮಾಡಿದರೆ ಆರಾಮ ಆಗುತ್ತೆ. ಸೀತಾ ಮಾತನಾಡಿ, ಅದು ನಾವು ಅಲ್ಲಿವರೆಗೂ ಇರೋಲ್ಲ, ಊರಿಗೆ ಹೋಗ್ಬೇಕು, ಅದಕ್ಕೆ 15 ದಿನ ಆದಮೇಲೆ ತೆಗೆದು ನೀವೇ ಮನೆಯಲ್ಲಿ ಸಾಸಿವೆ ಎಣ್ಣೆ ಹಚ್ಚಿ ಬಿಸಿ ನೀರು ಹಾಕಿ 1 ವಾರ ಮಾಡಿದರೆ ಸಾಕು, ಮತ್ತು ಪೌಡರ್ ಒಂದು ಕೊಡಿ, ಚಿಕ್ಕ ನೋವು ಹೆದರುವಂಥದ್ದು ಏನೂ ಇಲ್ಲ. ಅಷ್ಟರಲ್ಲಿ ಪಕ್ಕದ ಮನೆಯ ಚಿನ್ನು ಬಂದು, ಏನು ಅಪರೂಪಕ್ಕೆ ಪೇಷಂಟ್ ಬಂದಿದೆ, ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದೆಯೋ? ಆಗ ಸೀತಾ, ಎಷ್ಟು ದುಡ್ಡು ಕೊಡಬೇಕು ಎಂದು ಕೇಳಿದಾಗ ಚಿನ್ನುನೆ, 300 ರೂಪೀಸ್ ಈ ಡಾಕ್ಟರ್ ಫೀಸ್, ತುಂಬ ಕಾಸ್ಟ್ಲಿ, ಬಟ್ ಒಳ್ಳೆ ಡಾಕ್ಟ್ರು. ನಂತರ ಪಾರ್, ಸುಮ್ಮನಿರು ಚಿನ್ನು. ಸೀತಾ ಮಾತನಾಡಿ, ಪಾಪು ದುಡ್ಡು ಕೊಟ್ಟು ಬಾ ಎಂದು ಸಚಿನ್ ಕರೆದುಕೊಂಡು ಹೋಗುವಾಗ ಪಾರು ಮುಖ ನೋಡಿ ಥ್ಯಾಂಕ್ಸ್ ಎಂದು ಹೇಳಿ ಹೊರಗಡೆ ಹೋಗುವಳು. ವೃಷಭ ದುಡ್ಡು ಕೊಡುವಾಗ ಅವನ ಮುಖ ನೋಡಲು ಧೈರ್ಯ ಸಾಲದೆ, ಚಿನ್ನು ಅವರ ಹತ್ತಿರ ದುಡ್ಡು ಇಸ್ಕೊ ಎಂದು ಹೇಳಿ ಒಳಗೆ ಹೋಗುವಳು. ಆಗ ವೃಷಭ, ಚಿನ್ನು ನಿನ್ನ ರೂಪಕ್ಕೆ ಮಾತನಾಡದೆ ಹೋದರಲ್ಲ. ಅವರ ಹೆಸರು ರೂಪ ಅಲ್ಲ, ಪಾರು ಅಂದರೆ ಪಾರ್ವತಿ, ನಾನೇ ಪಾರು ಅನ್ನೋದನ್ನು ಉಲ್ಟಾ ರೂಪ ಅಂತ ಮಾಡಿದ್ದೀನಿ. ಮತ್ತು ಅಕ್ಕ ಯಾವ ಹುಡುಗರ ಜೊತೆನೂ ಮಾತನಾಡೋಲ್ಲ, ಅವಳು ಸ್ವಲ್ಪ ಹಾಗೆ. ಸರಿ, ದುಡ್ಡು ಕೊಟ್ಟು ಬಿಡು, ಥ್ಯಾಂಕ್ಸ್ ಹೇಳು ಎಂದು ಹೊರಡುವನು. ನಂತರ ಕಾರಲ್ಲಿ ಹೋಗುವಾಗ ವೃಷಭ ಸುಮ್ಮನೆ ಡ್ರೈವ್ ಮಾಡುವಾಗ ಸೀತಾನೊಟ್ಟಿಗೆ ಮಾತನಾಡಿ, ದುಡ್ಡು ಕೊಟ್ಟ ಆ ಹುಡುಗಿಗೆ? ಹ್ಞೂ ಕೊಟ್ಟೆ ಅಕ್ಕ. ಸಚಿನ್, ಏನು ಸ್ವಲ್ಪ ಆರಾಮ ಅನ್ನಿಸ್ತದಾ? ಹ್ಞೂ ಮಾಮ. ಪಾಪು ನಿಜವಾಗ್ಲೂ ಹುಡುಗಿ ಎಷ್ಟು ಮುದ್ದಾಗಿದ್ದಾಳೆ ಅಲ್ವಾ? ಹ್ಞೂ ಅಕ್ಕ, ಆದರೆ ಮಾತೇ ಕಡಿಮೆ. ನನ್ನ ಅಕ್ಕಾಗೊಮ್ಮೆ ಶಾಕ್ ಆಗಿ ನನ್ನ ನೋಡಿದರು. ಆಗ ಸಚಿನ್, ಅಷ್ಟು ಕೆಟ್ಟದಾದ ಸ್ಮೈಲ್ ನಿಂದು,
ನಂತರ ಸೀತಾ ಮಾತನಾಡಿ, ಓ ಹಾಗೆಲ್ಲ ಅನ್ಬಾರ್ದು ಸಚಿನ್, ಒಳ್ಳೆ ಗುಣ ಅಲ್ವಾ ಅಕ್ಕ. ನಾನು ಡ್ರಾಪ್ ಮಾಡೋಕ್ಕೆ ಬಂದಾಗ ಇಲ್ಲಿಗೆ ಬಿಟ್ಟ ತಕ್ಷಣ ಒಳಗೆ ಹೋಗಿಬಿಟ್ರು. ಪಾಪು, ನಿನಗೂ ಅಂಥದ್ದೇ ಹುಡುಗಿ ಸೆಟ್ ಆಗುತ್ತೆ ನೋಡು. ನೋಡೋದಕ್ಕೆ ಮುದ್ದಾಗಿದ್ದಾಳೆ, ನೋಡು, ಟ್ರೈ ಮಾಡು. ಅಕ್ಕ, ಒಂದು ಮಾತು ಅಮ್ಮನಿಗೆ ಹೇಳಬೇಡ. ನಿನ್ನೆ ಆ ಹುಡುಗಿ ನೋಡಿದಾಗಿನಿಂದ ಮನಸ್ಸು ದಾರಿ ತಪ್ಪಿದೆ. ಯಾಕೋ ಗೊತ್ತಿಲ್ಲ. ನಿನ್ನೆ ಭೇಟಿಯಾಗಿದ್ದೆ ಮತ್ತು ಇವತ್ತು ಭೇಟಿಯಾದೆ. ಇನ್ನೊಂದು 2 ಸಾರಿ ಏನಾದರೂ ಕಣ್ಣಿಗೆ ಬಿದ್ದಲು, ಡೈರೆಕ್ಟ್ ಮದುವೆನೇ. ಇವನೇ ನಿಮ್ಮ ಹೀರೋ. ಆಗ ಸೀತಾ ನಗುತ್ತಾ, ಮಾಡ್ಕೊ, ಅವಳ ಮನಸ್ಸಲ್ಲಿ ನೀನೇ ಇರಬೇಕಲ್ವಾ. ಪ್ರೀತಿ ಪಡೆಯೋದು, ಪ್ರಯತ್ನ ಪಡೆಯುವುದು. ಅವಳನ್ನು ನೋಡಿದರೆ ಇನ್ನೂ ಮದುವೆ ಅಂತೂ ಆಗಿಲ್ಲ. ಒಂದ್ಸಲ ಅಮ್ಮನಿಗೆ ಹೇಳಿ ನೋಡೋಣ. ಅಮ್ಮನಿಗೆ ಅಂತೂ ತುಂಬ ಇಷ್ಟ ಆಗಿದ್ದಾಳೆ, ಇನ್ನೇನು. ಯಾಕೋ, ನಾವೊಂದು ಮಾತು ಹೇಳಿದರೆ ನೀನು ಆಗಲೇ ಮದುವೆವರೆಗೂ ಹೋಗಿದ್ಯಾ? ನೀವೇ ಮದುವೆ ಆಗಿ ಅಂತ ಹೇಳ್ತಿದ್ದೀರಾ, ಅದಕ್ಕೆ. ಯಾಕೋ ಈ ಹುಡುಗಿ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಸರಿ ಸರಿ, ಮನೆ ಬಂತು, ಇಲ್ಲೇ ನಿಲ್ಲಿಸು. ಮುಂದಿನದು ಕಂಡವರು ಯಾರು, ಯಾರಿಗೆ ಯಾರು ಅನ್ನೋದು ದೇವರು ನಿರ್ಣಯ ಮಾಡ್ತಾನೆ. ಸಚಿ, ಅಮ್ಮಂಗ ಏನು ಹೇಳಬೇಡ ಕಣೋ ಪ್ಲೀಸ್. ಯಾಕೆ ಮಾಮ, ಭಯನಾ ಎಂದು ನಗುತ್ತಾ ಹೇಳಿದಾಗ, ಇನ್ನೊಂದು ಕೈ ನೋವು ಮಾಡಲ. ಹೇ ಬೇಡ ಬೇಡ, ನಿಮ್ಮ ಅಕ್ಕ ತಮ್ಮನ ಗುಟ್ಟು ನನಗೆ ಸಂಬಂಧ ಇಲ್ಲ ಎಂದು ಅಲ್ಲಿಂದ ಓಡುವನು. ನಂತರ ಸೀತಾ ಲಕ್ಷ್ಮಿ ಹತ್ತಿರ ಸಾಗಿ, ಅಮ್ಮ ನೀನೆ ನಿನಗೆ ಹೆಲ್ಪ್ ಮಾಡಿದ್ಲಲ್ಲ, ಅವಳೇ ಟ್ರೀಟ್ಮೆಂಟ್ ಕೊಟ್ಟವಳು. ಹೌದಾ? ಅಷ್ಟಾ? ಎಲ್ಲ ಗೊತ್ತು. ಅದು ಅವರ ತಂದೆ ಜೊತೆ ಸೇರಿ ಇವಳು ಮಾಡ್ತಾಳಂತೆ. ಸಚಿನ್ ಕೈ ನೋಡಿದ. ನೋಡಿದೆ, ಕಡಿಮೆ ಆಗಿದೆ ಅಂದ. ಸರಿ ಮಾ, ನಾವು ಊರಿಗೆ ಹೋಗ್ತೇವೆ. ಇವತ್ತು ಬೇಡ, ಇನ್ನೊಂದು 2 ದಿನ ಬಿಟ್ಟು ಹೋಗುವಂತೆ. ನಿನ್ನ ಗಂಡ ಫೋನ್ ಮಾಡಿದ್ದ, ಕೆಲಸದ ಮೇಲೆ ಯಾವುದೋ ಊರಿಗೆ ಹೋಗಿದ್ದಾನಂತೆ. ನೀ ಮೊಬೈಲ್ ಇಲ್ಲೇ ಬಿಟ್ಟು ಹೋಗಿದ್ಯಲ್ವಾ? ಹೌದು, ಅವಸರದಲ್ಲಿ ಹಾಗೆ ಹೋದೆ. ಅಮ್ಮ, ನಮ್ಮ ಪಾಪುಗೆ ಎಲ್ಲಾದರೂ ಕಣ್ಣೇ ನೋಡಿದ್ದೀರಾ? ಹೇಳಿದ್ದೀನಿ, ಇನ್ನು ಯಾವ ಫೋಟೋ ತೋರಿಸಿಲ್ಲ. ಒಂದು ಸಲ ಜೋಯಿ ಸರನ್ನು ಭೇಟಿಯಾಗಿ ಬರೋಣ. ಸಾಯಂಕಾಲ ನಾನು ನೀನು ಹೋಗಿ ಬರೋಣ. ಇವನ ಜಾತಕ ಫಲ ಏನಾಯ್ತೋ ಕೇಳಿ ಬರೋಣ. ಸರಿ ಬಾ. ಇತ್ತ ರೂಮಿಗೆ ಬಂದ ಪಾರು ಸಂಚಿತ್ ನೆನಪಾಗಿ ಋಷಭ ಮುಖ ಮತ್ತೆ ಕಂಡಾಗ, ಇವನ್ಯಾಕೆ ಸಂಚಿತ್ ಥರ ಇದ್ದಾನೆ? ಎಷ್ಟೊಂದು ಹೋಲಿಕೆ ಇದೆ ಅಲ್ವಾ? ಫೋಟೋ ಇದ್ದಿದ್ರೆ ಇವತ್ತು ಅಮ್ಮ ಬಂದ ತಕ್ಷಣ ಫೋಟೋ ಇಸ್ಕೋಬೇಕು. ಅಷ್ಟರಲ್ಲಿ ಪಾರು ಫ್ರೆಂಡ್ ಲಿನೆಟ್ ಬಂದಾಗ, ಓ ಬಾರೆ, ಏನಿವತ್ತು ನೆನಪಾದ್ನಾ ನಾನು? ಹಾಗೇನಿಲ್ವೇ, ಮತ್ತು ಅಮ್ಮ ಅಪ್ಪ ಇಲ್ವಾ? ಬರ್ತಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ. ಮತ್ತು ಹೇಗಿದೆ ಜೀವನ? ವಿಶೇಷ ಏನೂ ಇಲ್ವಾ? ಅದನ್ನೇ ಹೇಳೋಕ್ಕೆ ಬಂದಿದ್ದು. ನನ್ನ ಮದುವೆ ಕಣೆ, ಪ್ಲೀಸ್ ತಪ್ಪಿಸ್ಬೇಡ ಕಣೆ. ಗೊತ್ತು, ದುಃಖ ಆಗುತ್ತೆ, ಆದರೆ ಫ್ರೆಂಡ್ಸ್ ಮಧ್ಯ ಚೇಂಜ್ ಸಿಗುತ್ತೆ. ಇನ್ನು ಅದೇ ದುಃಖದಲ್ಲಿದ್ದರೆ ಅಷ್ಟರಲ್ಲಿ ಅವಳ ತಾಯಿ ಬಂದು, ಏನಮ್ಮ ಮದುವೆನಾ? ಆಂಟಿ, ಸಂಡೇ ಪ್ಲೀಸ್ ಕಳಿಸಿಬಿಡಿ ಆಂಟಿ. ಆಗ ಪಾರು, ಇಲ್ಲ ನಾನು ಬರೋಲ್ಲ ಲಿನೆಟ್, ಫೋರ್ಸ್ ಮಾಡಬೇಡ. ಸುಶೀಲಾ ಮಾತನಾಡಿ, ಇಲ್ಲ ಲಿನೆಟ್ ಬರ್ತಾಳೆ, ನಾನು ಕಳಿಸಿಕೊಡ್ತೀನಿ. ಜೊತೆಗೆ ಮತ್ತೆ ಯಾರಿದ್ದಾರೆ? ಫೆಲ್ಸಿ ಬರ್ತಾಳೆ ಆಂಟಿ. ಸರಿ, ಅವಳು ನಮ್ಮ ಪಾರು ಬರ್ತಾಳೆ. ಥ್ಯಾಂಕ್ಸ್ ಆಂಟಿ, ಪ್ಲೀಸ್ ಬಾರಿ ತಪ್ಪಿಸ್ಬೇಡ ಕಣೆ. ಇಲ್ಲಿಂದ ಒಂದು ವೆಹಿಕಲ್ ಮಾಡಿದ್ದೇವೆ, ಪ್ಲೀಸ್ ಕಣೆ. ಸರಿ ಬರ್ತಾಳೆ ಲಿನೆಟ್. ಎಷ್ಟೊತ್ತಿಗೆ ಹೋಗೋದು? ಬೆಳಿಗ್ಗೆ 8 ಗಂಟೆಗೆ. ಅವತ್ತೇ ನೈಟ್ ಬರೋದು. ಸರಿ, ನಿಮ್ಮನೆಗೆ ಬೆಳಿಗ್ಗೆ ಕಳಿಸಿಕೊಡ್ತೀನಿ. ನಂತರ ಪಾರು ಟೀ ಮಾಡಿ 3 ಜನ ಕುಡಿದು ಲಿನೆಟ್ ಹೋದ್ಮೇಲೆ ಪಾರು, ಅಮ್ಮ ನನಗೆ ಸಂಚಿತ್ ಫೋಟೋ ಕೊಡಮ್ಮ ಪ್ಲೀಸ್ಮ್ಮ. ಹೀಗೆ ಯಾಕೆ? ಹೇಳಿಲ್ಲ, ಎಲ್ಲ ಮರೆತು ಜೀವನ ಮಾಡಬೇಕು ಅಂತ. ಅದಾಗಲ್ಲಮ್ಮ, ಯಾಕೋ ತುಂಬ ನೋಡಬೇಕು ಅಂತ ತುಂಬ ನೆನಪಾಗ್ತಾ ಇದ್ದಾರೆ. ಅರ್ಥ ಮಾಡ್ಕೊಮ್ಮ ಎನ್ನುವಾಗ ಕಣ್ಣೀರು ಬರುವುದನ್ನು ನೋಡಿ ಹತ್ತಿರ ಬಂದು, ಅಲ್ಲ ಪಾರು, ನಿಮ್ಮ ಅತ್ತೆ ಮಾವ ಏನು ಹೇಳಿದ್ದಾರೆ ನಿನಗೆ? ಮತ್ತೆ ಅದೇ ಗುಂಗಿನಲ್ಲಿ ಇದ್ದರೆ ಹೇಗೆ? ಪ್ಲೀಸ್ ಅರ್ಥ ಮಾಡ್ಕೊ. ಅದು ಆಗಲ್ಲ. ಇವತ್ತೊಬ್ಬರು ಮನೆಗೆ ಬಂದಿದ್ದರು, ಕೈ ನೋವು ತೋರಿಸೋಕ್ಕೆ ಅಂತ. ಒಂದು ಹುಡುಗನಿಗೆ ಅವರ ಜೊತೆ ಬಂದವನು ಸೇಮ್ ಆಗೇ ಕಂಡ್ರು. ಅದಕ್ಕೆ ನೋಡಬೇಕು ಅಂತ. ಏನಾದರೂ ಆಗಲಿ, ಫೋಟೋ ನೋಡೋದು ಬೇಡ. ಅಷ್ಟರಲ್ಲಿ ಅವರ ತಂದೆ ಬಂದಾಗ, ಪಾಪ ಪ್ಲೀಸ್ ಪಾ, ಸಂಚಿತ್ ಫೋಟೋ ಕೊಡೋದಕ್ಕೆ ಹೇಳಿ, ಒಂದು ಸಲ ನೋಡಿ ಕೊಡ್ತೀನಿ ಹೇಳಿಪಾ ಎಂದು ಕುಸಿಯುತ್ತಾ ಅವರ ತಂದೆ ಮುಂದೆ ಕುಳಿತಾಗ, ಸುಶೀಲ ಹೋಗಿ ಫೋಟೋ ತಂದು ಕೊಡುವಳು ಎಂದು ಆ ಫೋಟೋ ಸಿಗುವುದಿಲ್ವೇನೋ ಎನ್ನುವ ಹಾಗೆ ನೋಡುವಾಗ ಕಣ್ಣೀರು ಹರಿಯುವಾಗ ಫೋಟೋ ಮಂಜಾಗಿ ಕಂಡಾಗ ಆ ಫೋಟೋವನ್ನು ತನ್ನ ವೇಲಿನಿಂದ ಒರೆಸಿ, ಅಮ್ಮ ಫೋಟೋ ಕ್ಲಿಯರ್ ಇಲ್ಲ ಅಲ್ವಾ? ಆಗ ಅವಳ ತಂದೆ ಅವಳ ಕಣ್ಣೀರು ಒರೆಸಿ, ಈಗ ನೋಡು ಚೆನ್ನಾಗಿ ಕಾಣುತ್ತೆ ಎನ್ನುವಾಗ, ಸಾರಿ ಪಾಪ, ಗೊತ್ತೇ ಆಗಲಿಲ್ಲ. ಇವತ್ತೊಬ್ಬರು ಬಂದಿದ್ದರು ಪಾ, ಹೀಗೇ ಇದ್ದರು, ಅದಕ್ಕೆ ಡೌಟ್ ಬಂತು. ಆದರೆ ನಾನು ಸಂಜಿತ್ ಮುಂದೆ ಯಾರೂ ಇಲ್ಲ ಅಲ್ವಾ ಪಾಪ ಎಂದು ಫೋಟೋಕ್ಕೆ ಮುತ್ತಿಟ್ಟು ಮತ್ತೆ ನೋಡುತ್ತಾ ನಿಂತಾಗ, ಈಗ ನೋಡಿದ್ದು ಸಾಕು, ಟ್ಯೂಷನ್ ಹುಡುಗರು ಬರ್ತಾರೆ, ಫ್ರೆಶ್ ಆಗು ಹೋಗು. ಹ್ಞೂ ಪಾಪ,
ಪ್ಲೀಸ್ ಈ ಫೋಟೋ ನನ್ನ ಹತ್ರ ಇರಲಿ, ಅಮ್ಮನಿಗೆ ಹೇಳಿ. ಆಗ ಸುಶೀಲ, ನೀನು ನೋಡ್ತೀನಿ ಅಂದ ತಕ್ಷಣ ಕೊಟ್ಟೆ ಅಲ್ವಾ, ಸಾಕು, ನೀನು ನಿದ್ದೆ ಮಾಡೋಲ್ಲ, ಆರೋಗ್ಯ ಬರಬರುತ್ತಾ ಹಾಳಾಗ್ತಾ ಇದೆ ಎಂದು ಪಾರು ಕೈಯಲ್ಲಿರುವ ಫೋಟೋ ಕಸಿದು ತನ್ನ ರೂಮ್ಗೆ ಹೋಗೋಳು. ಆಗ ತಂದೆ, ಅವಳ ಮಾತನ್ನು ಕೇಳಮ್ಮ, ಯಾಕೆ ಎನ್ನುವಾಗ ಪಾರು ಕೋಪದಿಂದ ರೂಮಿಗೆ ಹೋಗೋಳು. ಮುಂದೆ ಸ್ವಲ್ಪ ಹೊತ್ತಿಗೆ ಟ್ಯೂಷನ್ ಮಕ್ಕಳು ಬರುವಾಗ ಫ್ರೆಶ್ ಆಗಿ ಬಂದು ಮಕ್ಕಳ ಜೊತೆ ಬೆರೆತು ಮತ್ತೆ ಎಲ್ಲ ಮರೆಯುವಳು. ಹೀಗೆ ದಿನಗಳು ಸಾಗಿ ಲಿನೆಟ್ ಮದುವೆ ಇರುವಾಗ ತಂದೆ ಲಿನೆಟ್ ಮನೆಗೆ ಬಿಡುವಾಗ ಸ್ವಲ್ಪ ತಡವಾಗಿ ವೆಹಿಕಲ್ ಹೋಗಿ ಹೇಗೆ ಹೋಗುವುದು ಎನ್ನುವಾಗ ಲಿನೆಟ್ ಅಣ್ಣ ಬಂದು, ಬಾ ಪಾರು, ನಮ್ಮ ಫ್ರೆಂಡ್ ಕಾರ್ ಇದೆ, ಅದರಲ್ಲಿ ಹೋಗುವೆಯಂತೆ ಎಂದು ಕರೆಯುವಾಗ ಮತ್ತೆ ಅದೇ ವರ್ಷ ಭೇಟಿಯಾದಾಗ ಶಾಂತಪ್ಪ ಅವರು ಅವನನ್ನು ನೋಡಿ ಒಂದು ಕ್ಷಣ ನಿಂತಾಗ ಪಾರು ತಂದೆಯನ್ನು ನೋಡಿ, ಯಾಕೆ ಪಪ್ಪ, ಅವರು ಸೇಮ್ ಸಂಚಿತಿದ್ದಾಗಿದ್ದಾರಲ್ಲ ಅಂತ. ಆಗ ಪಾರು ತಿರುಗಿ ನೋಡಿ, ಅದೇ ಪಪ್ಪ, ಇವರೇ ಅವತ್ತು ನಮ್ಮನೆಗೆ ಬಂದವರು, ಈಗ ಇವರ ಜೊತೆ ಹೋಗಬೇಕಾ ಎನ್ನುವಾಗ ಲಿನೆಟ್ ಅಣ್ಣ ಬಂದು, ಕೊಡು ಪಾರು, ಇವ ನನ್ನ ಫ್ರೆಂಡ್, ಹೆಸರು ವೃಷಭ್ ಅಂತ, ತುಂಬ ಒಳ್ಳೆಯವನು. ಅದು ಬೇಡ ಅಣ್ಣ, ನಾ ಬರೋಲ್ಲ, ನೀವು ಹೋಗಿ ಬನ್ನಿ, ನಂದೇ ತಪ್ಪು, ಸ್ವಲ್ಪ ಬೇಗ ಬರಬೇಕಾಗಿತ್ತು. ಆಗ ವೃಷಭನ ನೋಡಿ ಅಕ್ಕನ ಮುಂದೆ ಅಂದ ಮಾತು ನೆನಪಾಗಿ ಮನಸ್ಸಿನಲ್ಲಿ ಹೇಗಾದರೂ ಇವತ್ತು ಇವರನ್ನು ಕರೆದುಕೊಂಡು ಹೋಗುವ ಚಾನ್ಸ್ ಸಿಕ್ಕಿದೆ, ಇದನ್ನೇ ಯುಟಿಲೈಸ್ ಮಾಡಿಕೊಂಡು ಪ್ರಪೋಸ್ ಮಾಡೋಣ ಎಂದು. ಬನ್ನಿ ಮಿಸ್, ಹೋಗೋಣ, ನಾನೇನು ಮಾಡೋಲ್ಲ. ತಂದೆ ಮುಖ ನೋಡುತ್ತಾ ಬೇಡ ಎಂದು ತಲೆ ಅಲ್ಲಾಡಿಸುವಳು. ಆಗ ಅವರ ತಂದೆನೇ, ಏನಮ್ಮ, ಏನಾಗೋಲ್ಲ, ಹೋಗಮ್ಮ, ಲಿನೆಟ್ ಅಣ್ಣ ಇದ್ದಾನಲ್ಲ, ಮತ್ತ್ಯಾಕೆ ಭಯ, ಇರಲಿ ಹೋಗು. ಅದು ಪಪ್ಪ. ಆಗ ವೃಷಭ್, ಖಂಡಿತ ನಾನು ನಿಮಗೇನು ಮಾಡೋಲ್ಲ, ಬನ್ರಿ ಹೋಗೋಣ, ನನಗೂ ಕಂಪನಿ ಸಿಗುತ್ತೆ. ಅಷ್ಟರಲ್ಲೇ ಲಿನೆಟ್ ಬ್ರದರ್ ಬಂದು, ವೃಷಭ್ ಪ್ಲೀಸ್ ಡೋಂಟ್ ಟೆಲ್ ದ್ಯಾಟ್ ವರ್ಡ್ ಪ್ಲೀಸ್, ಪಾರು ನೀ ಕೊಡು, ಏನಾಗೋಲ್ಲ, ನಾನು ಜೊತೆಗೆ ಇರ್ತೀನಿ, ಬಾ ನೀನು ಎಂದು ಕೈ ಹಿಡಿದು ಕೂಡಿಸುವನು. ತಿರುಗಿ ತಂದೆ ಮುಖ ನೋಡಿ, ಸಾಯಂಕಾಲ ಫೋನ್ ಮಾಡ್ತೀನಿ, ಆಗ ಬರುವೆ ಅಂತೆ ಪಪ್ಪ. ಆಗ ವೃಷಭ್, ನಾನೇ ಬಿಡ್ತೀನಿ ಮಿಸ್, ನಿಮ್ಮ ಮನೆಗೆ ಬಿಡ್ತೀನಿ. ಅಂಕಲ್, ನಾನು ನಿಮ್ಮನ್ನು ನೋಡಿದ್ದೀನಿ, ಅಲ್ಲಿಗೆ ಡ್ರಾಪ್ ಮಾಡ್ತೀನಿ, ನೀವು ಚಿಂತೆ ಮಾಡಬೇಡಿ. ಸರಿ ವೃಷಭ್, ಥ್ಯಾಂಕ್ಸ್, ಹುಷಾರಾಗಿ ಹೋಗಿ ಬನ್ನಿ ಎಂದು ಶಾಂತಪ್ಪ ಅಲ್ಲಿಂದ ಹೋಗುವರು. ಮುಂದೆ ಸ್ವಲ್ಪ ಹೊತ್ತಿಗೆ ವೃಷಭ್ ಕಾರ್ ಸ್ಟಾರ್ಟ್ ಮಾಡಿದಾಗ, ರೀ ಜಾನ್ ಅಣ್ಣ, ಲಿನೆಟ್ ಬ್ರದರ್ ಬರಬೇಕು, ತಡೀರಿ, ಯಾಕೆ ಹೋಗೋದು, ನಿಮ್ಮ ಜಾನ್ ಅಣ್ಣ ತನ್ನ ಫ್ಯಾಮಿಲಿಯನ್ನು ಕರೆದುಕೊಂಡು ಬರ್ತಾನೆ, ಅವನ ಕಾರ್ ಫುಲ್ಲಾಗಿದೆ, ಅಲ್ಲಿ ಜಾಗ ಇಲ್ಲದೆ ನೋಡಿ, ನನ್ನ ಕಾರಲ್ಲಿ ಹಿಂದೆ ಲಗೇಜ್ ತುಂಬಿದ್ದಾರೆ. ಪಾರು ಹಿಂದುಗಡೆ ತಿರುಗಿದಾಗ 2 ಮಕ್ಕಳು ಕೂತಿರುವುದನ್ನು ನೋಡಿದಾಗ ಆ ಮಕ್ಕಳು ಪಾರುಗೆ ಹಾಯ್ ಹೇಳುವರು. ಪಾರುನು ಹಾಯ್ ಹೇಳಿ ಸುಮ್ಮನೆ ಕೂಡುವಳು. ಕಾರ್ ಸ್ವಲ್ಪ ದೂರ ಹೋಗೋದ್ರಲ್ಲಿ ಹಿಂದಿನ ಮಕ್ಕಳು ಮಲಗಿ ವೃಷಭ್ ಅದನ್ನು ಗಮನಿಸಿ, ರೀ ಪಾರು ಅವರು ಯಾಕೋ ನಿಮ್ಮ ಭೇಟಿ ಆಗ್ತಿದೆಯಲ್ಲ, ಇದರಿಂದ ಏನಾದರೂ ಕಾರಣ ಇರ್ಬೋದಾ? ತಿರುಗಿ ಅವಳನ್ನು ನೋಡಿದಾಗ ಪಾರುನು ಸಹ ನಿದ್ದೆ ಮಾಡುವಾಗ ಕಾರು ಸೈಡ್ ನಿಲ್ಲಿಸಿ ಒಂದು ಕ್ಷಣ ಅವಳನ್ನು ನೋಡುತ್ತಾ, ಎಷ್ಟು ಚೆನ್ನಾಗಿದ್ದಾಳೆ, ಇವಳ ಮುಖಕ್ಕೆ ಈ ಗೊಂಗುರು ಕೂದಲು ಎಷ್ಟು ಚೆನ್ನಾಗಿದೆ, ಆ ಕೂದಲು ಹಾರಾಡುವಾಗ ಮುಖದ ಮೇಲೆ ಬಂದಿರುವ ಕೂದಲನ್ನು ಕಿವಿ ಹಿಂದುಗಡೆ ಸರಿಸಿ ಅವಳ ಪೂರ್ಣ ಮುಖಾರವಿಂದ ನೋಡಿ, ಹೀಗೆ ನೋಡ್ತಾ ಇದ್ದರೆ ಹುಚ್ಚೆ ಹಿಡಿಯುತ್ತೆ. ಲೇ ಹುಡುಗಿ, ನಮ್ಮ ಅಕ್ಕನ ಮುಂದೆ ಅಂತಿದ್ದೆ ಕಣೆ, ಮತ್ತೊಮ್ಮೆ ಭೇಟಿ ಆದರೆ ಮದುವೆನೇ ಮಾಡ್ಕೋಬೇಕು ಅಂತ, ಈಗ ನಿನಗೆ ಪ್ರಪೋಸ್ ಮಾಡಬೇಕು ಅಂತ ಇದ್ದೀನಿ, ನೋಡೋಣ. ಯಾಕೋ ನನ್ನ ಫ್ರೆಂಡ್ ಏನೋ ಮಾತಂದಿದ್ದಾನೆ, ಅದಕ್ಕೆ ಬಿಡ್ತಿದ್ದೀನಿ, ಆದರೂ ನನ್ನ ಪಕ್ಕನೇ ಕೂತಿದ್ಯಾ, ಇನ್ನೂ ಹುಚ್ಚಿಡಿಸ್ತಿದ್ಯಾ, ಹೀಗಾದರೆ ಎನ್ನುವಾಗ ಪಾರು ಎಚ್ಚರವಾಗಿ, ಚರ್ಚ್ ಬಂತ, ಇನ್ನೂ ಇಲ್ವಾ, ಮತ್ತೆ ಇಲ್ಯಾಕೆ ನಿಲ್ಲಿಸಿದ್ದ? ರೀ, ಗಂಡು ಹುಡುಗರದು ಏನೋ ಇರುತ್ತೆ ಬಿಡಿ, ನಿಮ್ಗೆ ಯಾಕೆ ಅದು? ಹೌದು, ಏನು ಎಜುಕೇಷನ್ ನಿಮ್ಮದು? ಏನೂ ಇಲ್ಲ, ಈಗ ಬೇಗ ಹೋಗ್ತೀನಿ, ಇಲ್ಲೇ ಇರಲಾ? ಅವತ್ತು ನಿಮ್ಮನ್ನು ಮನೆ ತನಕ ಡ್ರಾಪ್ ಮಾಡಿದರೆ ಒಂದು ಥ್ಯಾಂಕ್ಸ್ ಹೇಳದೆ ಮನೆಗೆ ಕರೆಯದೆ ಹೋದ್ರಿ, ಯಾವತ್ತು? ನೀವು ನನ್ನ ನೋಡೇ ಇಲ್ವಲ್ಲ? ನೋಡಿದ್ದೀನಿ, ಅದೇ ಒಂದು ಹುಡುಗನ ಕರೆದುಕೊಂಡು ಬಂದಿದ್ದೀರಲ್ಲ, ಹೌದು, ರಾಕ್ಷಸವಾಗಿ ನಕ್ಕರಲ್ಲ ಅವತ್ತು. ನಾನು ರಾಕ್ಷಸನ? ಏನ್ರಿ, ಎಲ್ಲರೂ ಎಷ್ಟು ಚೆನ್ನಾಗಿರೋ ಸ್ಮೈಲ್ ಅಂತಾರೆ, ನೋಡೋದಕ್ಕೂ ತುಂಬ ಚೆನ್ನಾಗಿದೆಯಾ ಅಂತಾರೆ ರೀ, ಅದಕ್ಕೆ ನಾನು ಏನು ಮಾಡಲಿಕ್ಕೆ ಹೇಳಿ, ಸುಮ್ಮನೆ ನನ್ನ ತಲೆ ತಿನ್ನದೆ ಡ್ರೈವ್ ಮಾಡಿ. ಯಾಕೆ ಅಂತೀರಾ? ಟೈಮ್ ಪಾಸ್ ಆಗಬೇಕಲ್ವಾ, ಅದಕ್ಕೆ ಮಾತನಾಡೋದು. ಟೈಮ್ ಪಾಸ್ ಆಗೋದಕ್ಕೆ ಮಾತನಾಡಬೇಕಂತ ಏನಿಲ್ಲ, ಅದು ನನ್ನ ಡ್ಯೂಟಿ, ನಾನು ಮಾಡುತ್ತೆ. ನೀವು ಸುಮ್ಮನೆ ಇದ್ದರೂ ಇರದೇ ಇದ್ದರೂ ಟೈಮ್ ಹೋಗುತ್ತೆ.